ಲಕ್ಷ್ಮಿ ಮನೆಗೆ ಲಕ್ಷ್ಮಿ ಬರೋದನ್ನ ನೋಡಿದ್ದೀರಾ? ಶ್ರೀಲಕ್ಷ್ಮಿ ಮನೆಗೆ ಲಕ್ಷ್ಮಿ ಬಂದಾಗಿದೆ. ಸೊ ಮೊದಲನೇದಾಗಿ ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್. ಇದು ನಿಮ್ಮ ಮೊದಲ ಚಿತ್ತಾರ ಅವಾರ್ಡ್ಸ್ ಅಲ್ವಾ? ಸೊ ಬೆಸ್ಟ್ ಫೀಮೇಲ್ ಪ್ಲೇಬ್ಯಾಕ್ ಸಿಂಗರ್. ಒಂದು ಇಂಪಾದ ಹಾಡನ್ನು ಕೇಳಿದ ತಕ್ಷಣ ನಮಗೆ ಏನೇ ಟೆನ್ಷನ್ ಇದ್ದರೂ, ನಮಗೆ ಏನೇ ತೊಂದರೆಗಳಿದ್ರೂ ಕೂಡ ಅದೆಲ್ಲವನ್ನು ಮರಿತೀವಿ. ಅಂತಹ ಸುಮಾರು ಹಾಡುಗಳು ಕನ್ನಡ ಸಿನಿಮಾದಲ್ಲಿವೆ. ಆ್ಯಂಡ್ ಔಟ್ ಆಫ್ ಆಲ್ ದೋಸ್ ಬ್ಯೂಟಿಫುಲ್ ಸಾಂಗ್ಸ್, ಅಷ್ಟು ಅದ್ಭುತ ಹಾಡುಗಳಲ್ಲಿ ಈ ವರ್ಷ ನಿಮ್ಮ ಒಂದು ಧ್ವನಿಯಿಂದ ಬಂದಿರೋ ಹಾಡನ್ನು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಹೇಗೆ ಅನ್ನಿಸ್ತಾ ಇದೆ ಚಿನ್ನದಂಥ ಒಂದು ವಾಯ್ಸ್ನ ಇಟ್ಕೊಂಡಿರೋ ನಿಮಗೆ ಚಿನ್ನದಂಥ ಅವಾರ್ಡ್ನ ಕೊಟ್ಟಿರೋದಕ್ಕೆ ಏನೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗ್ತಿದೆ. ಚಿತ್ತಾರ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಇಷ್ಟೊಂದು ಅದ್ಭುತವಾದ ಆ ಗಾಯಕಿಯರ ಜೊತೆ ನಾನು ನಾಮಿನೇಟ್ ಆಗಿದ್ದೆ ನನಗೆ ಭಾಳ ಖುಷಿಯಾಗಿತ್ತು. ಆ್ಯಂಡ್ ಈ ಒಂದು ಅವಾರ್ಡ್ ಆ್ಯಂಡ್ ಈ ರೆಕಗ್ನಿಷನ್ ನನಗೆ ಈ ಸತಿ ಕೊಟ್ಟಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಮೋಟಿವೇಟ್ ಆಗ್ತಿದೆ ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ. ಇದು ಸರ್ವೇ ಸಾಮಾನ್ಯ ಪ್ರಶ್ನೆ, ಎಲ್ಲರೂ ಕೇಳೋದು, ನಾನು ಕೇಳಲೇಬೇಕು. ಈ ಹಾಡನ್ನು ಹಾಡಿದ್ದೀರಾ, ಹಾಡಿಗೆ ನಿಮಗೆ ಜನಮನ್ನಣೆ ಸಿಕ್ಕಿ ಅದರ ಜೊತೆಗೆ ಜನ ಇಷ್ಟಪಟ್ಟು ಅವಾರ್ಡ್ನ ಕೊಟ್ಟಿದ್ದಾರೆ. ಹಾಗಂತ ಹೇಳಿದ್ಮೇಲೆ ಒಂದು ಎರಡು ಸಾಲನ್ನು ನಾವು ಕೇಳಲೇಬೇಕಲ್ವ ಅಂತ. ನಾದ ಸ್ವರವೆಲ್ಲ ನಲಿದಿವೆ ಕೇಳು, ಯಾರೀವರನೆಂದು ನಗುತ್ತಿವೆ ನೋಡು, ಪರಿಚಯ ಪರಿಧಿ ಮೀರೋ ವರುಷ, ಪರಿಣಯ ಪದವ ಹಾಡೋ ಹರುಷ. ಈ ಹರ್ಷದ ಜೊತೆಗೆ ಅವಾರ್ಡ್ನ ಹರ್ಷ ಕೂಡ ಸೇರ್ಕೊಂಡಿದೆ. ಹಾಡಬೇಕಾದ್ರೆ ನೀವು ಯೋಚನೆ ಮಾಡಿದರೆ ಅವಾರ್ಡ್ ಸಿಗುತ್ತೆ ನನಗೆ, ಇದಕ್ಕೆ ನಾನು ಒಂದು ಅವಾರ್ಡ್ನ ಇಟ್ಕೊಂಡು ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಅವಾರ್ಡ್ ಕರ್ನಾಟಕ ಅಂತ ಹೇಳುವಂಥ ದಿನ ಬರುತ್ತೆ ಅಂತ? ಇಲ್ಲ, ಹಾಡುವಾಗ ಏನೂ ತಲೆಗೆ ಬರೋದಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಜನರಿಂದ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿಯಾಗುತ್ತೆ, ಇಷ್ಟೊಂದು ಪ್ರೀತಿ ಕೊಡ್ತಾರೆ ಎಲ್ಲರೂ ಅಂತ. ಐ ಆಮ್ ಸೋ ಹ್ಯಾಪಿ. ಓಕೆ. ಆ್ಯಂಡ್ ಚಿತ್ತಾರ ಜೊತೆಗೆ ನಿಮ್ಮ ನಂಟಿನ ಬಗ್ಗೆ ನಾವು ಮಾತಾಡಲೇಬೇಕು. ಚಿತ್ತಾರ ಅವಾರ್ಡ್ಸ್ ಬಗ್ಗೆ, ಚಿತ್ತಾರ ಮ್ಯಾಗ್ಝಿನ್ ಬಗ್ಗೆ, ಚಿತ್ತಾರದ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಓಕೆ, ಹೋದ ವರ್ಷ ನಂದು ಕಡಲನು ಎಂಬ ಒಂದು ಹಾಡಿಗೆ ಚಿತ್ತಾರದಲ್ಲಿ ಮೊದಲನೇ ನಾಮಿನೇಷನ್ ಆಗಿತ್ತು. ಆ್ಯಂಡ್ ಈ ವರ್ಷನೂ ನಾಮಿನೇಟ್ ಆಗಿ ಗೆದ್ದಿರೋದು ತುಂಬ ಖುಷಿ ಆಗ್ತಿದೆ. ಸೊ ಹಾಗಾದರೆ ಹೋದ ವರ್ಷ ನಾಮಿನೇಟ್ ಆದ್ರಿ, ಈ ವರ್ಷ ಗೆದ್ರಿ, ಮುಂದಿನ ವರ್ಷ ಮತ್ತೆ ನಾಮಿನೇಟ್ ಆಗ್ತಾ ಇರ್ತೀರಾ, ವರ್ಷ ನಾಮಿನೇಟ್ ಆಗ್ತಾ ಇರ್ತೀರಾ. ಇದೇ ರೀತಿ ಚಿತ್ತಾರ ಜೊತೆಗೆ ನಿಮ್ಮ ನಂಟು ಬೆಳೀಲಿ, ಹಾಗೆ ಇಂತಹ ಹಲವಾರು ಅವಾರ್ಡ್ಗಳು ನಿಮ್ಮ ಮನೆಯಲ್ಲಿ ರಾರಾಜಿಸ್ತಾ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.